ಜೋಳದ ಹಿಟ್ಟು ಇದಿಷ್ಟು ಹಿಟ್ಟಿಗೆ ಇದು 2 ರೊಟ್ಟಿ ಹಿಟ್ಟು ತೆಳ್ಳಗೆ ಮಾಡಿದರೆ ದಪ್ಪನಾಗಿ ಮಾಡ್ತೀನಿ ನಾನು. ನಮ್ಮ ಅಜ್ಜಿದು ಅಂದರೆ ನಮ್ಮ ನಾಯಿನಮ್ಮ ಮಾಡ್ತಿದ್ಲು ಅದೇ ಥರ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಚಿಕನ್ ನಂದು, ರೊಟ್ಟಿ ನಮ್ಮ ಅಜ್ಜಿದು. ಅದ ಹಂಚಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬಿಸಿನೀರು ಕಾದ್ಮೇಲೆ ಹಾಕ್ಕೊಂಡು ಇದರಲ್ಲಿ ಕಲಿಸ್ಕೊಂಡು ನಾದಿ ರೊಟ್ಟಿ ತಟ್ಟೋದು ತೋರಿಸ್ತೀನಿ. ಬಿಸಿನೀರು ಕಾದಿದೆ, ಹಂಚೊಳಗಡೆ ಅದು ಬಿಸಿನೀರಿನ ಹಿಟ್ಟಿಗೆ ಹಾಕ್ಕೊಂಡು ಇದು ಚೆನ್ನಾಗಿ ಕಲಕಿಬಿಟ್ಟು ಇದು ಚೆನ್ನಾಗಿ ಕೈ ಸುಡ್ತದೆ. ಚುಚ್ಚುಗುತ್ತಿದ್ದ ಹಿಂಗೆ ಕಲಿಸ್ಕೊಂಡು ನಾದಿ, ನಗಬೇಡ್ರಿ, ಚೆನ್ನಾಗಿರುತ್ತೆ ಚಿಕನಿಗೆ ರೊಟ್ಟಿ. ನೋಡಿ ಇಷ್ಟು ದಪ್ಪ ಇರುತ್ತೆ ರೊಟ್ಟಿ. ಇದು ಕೆಂಪಗೆ ಸಿಟ್ಬಿಟ್ಟು ತುಪ್ಪ ಹಚ್ಕೊಂಡು ಸ್ವಲ್ಪ ಚಿಕನ್ ಹಾಕ್ಕೊಂಡು ತಿಂತಿದ್ರೆ ನಿಮ್ಮ ಥರ ಆದರೆ 2 ರೊಟ್ಟಿ ತಿಂತೀರಿ. ನಾನು ಒಂದೇ ರೊಟ್ಟಿಗೆ ಸಾಕಾಗುತ್ತೆ ನನಗೆ. ಮಾಡಿ ತೋರಿಸ್ತೀನಿ ನೋಡಿ, ಮಾಡಿದ್ಮೇಲೆ ನೋಡುವಂತ್ರಿ. ನೋಡಿ ರೊಟ್ಟಿ ಆಯಿತು. ಹಂಚಿನ ಮೇಲೆ ಹಾಕಿ ಇಷ್ಟು ಹಾಕ್ಬಿಟ್ಟು ನೀರು ಹಚ್ಚಿ ಮುರಿದೋಯ್ತು ನಿಮ್ಮ ಹತ್ರ ಮಾತಾಡ್ಕೊತ. ನೀರು ಹಚ್ಚಿ ಸುಡೋದು ಆಯಿತಾ. ಸುಟ್ಟ ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ನೀವು ಹೇಳಿ, ನಾನು ಹೇಳ್ತೀನಿ. ಓಕೆ. ನೋಡಿ ದಪ್ಪನ ರೊಟ್ಟಿ ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗೋ ಥರ. ನಿಮಗೆ ಸ್ಮೂತ್ ಬೇಕಂದರೆ ಮೆತ್ತಗೆ ಮಾಡ್ಕೊಬೋದು, ಜಲ್ದಿ ತೆಗೆದು ಬಿಡ್ಬೋದು. ನನಗೆ ರೋಸ್ಟ್ ಬೇಕು. ರೋಸ್ಟ್ ಬೇಕಂದರೆ ತಿರುವಿ ಹಾಕಬೇಕು. ಹಾಕಿದ್ಮೇಲೆ ರೊಟ್ಟಿ ಚಿಕನ್ ಫ್ರೈ ಹೆಂಗಿದೆ ಬನ್ನಿ ತಿನ್ನೋಣ. ನೋಡಿ ರೊಟ್ಟಿ ಆಯಿತು, ರೊಟ್ಟಿ ರೆಡಿ ಆಯಿತು. ರೊಟ್ಟಿ ಒಳಗೆ ಹಿಂಗೆ ತುಪ್ಪ ಹಾಕ್ಕೊಂಡು ಅದಕ್ಕೆಲ್ಲ ಹಚ್ಚಿಬಿಟ್ಟು, ತುಪ್ಪ ಇದಕ್ಕೆಲ್ಲ ಹಚ್ಚಿಬಿಟ್ಟು ರೊಟ್ಟಿಗೆ ಆಯಿತಾ ಹಿಂಗೆಲ್ಲ ಚೆನ್ನಾಗಿ ಹಚ್ಬೇಕು. ಹಚ್ಚಿಬಿಟ್ಟು ಹಿಂಗೆ ಈರುಳ್ಳಿ, ನಿಂಬೆಹಣ್ಣು, ಚಿಕನ್ ಫ್ರೈ, ಮಜ್ಜಿಗೆ, ಇದಿಷ್ಟೇ ಊಟ ಇವತ್ತು ನಾನು ಊಟ ಮಾಡೋದು. ನಿಂಬೆಹಣ್ಣು ಈ ಥರ ಮೇಲೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಮ್ಗೆ ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಬಿಡ್ಬೋದು. ನಾನಂತೂ ನಿಂಬೆಹಣ್ಣು ಇಷ್ಟ, ನಿಂಬೆಹಣ್ಣು ಈರುಳ್ಳಿ ಇಷ್ಟ ಹಾಕ್ಕೊಂಡು ಆಯಿತಾ. ಇದು ರೊಟ್ಟಿ ಚೆನ್ನಾಗಿ ದಪ್ಪ ನಮ್ಮ ಅಜ್ಜಿ ಮಾಡೋ ರೊಟ್ಟಿ ಇದು.